ಜಾನ್ವಿ ಅವರು ಅವರ ಸಂಭಾವನೆಗಿಂತ ಜಾಸ್ತಿ ಅವರ ಕಾಸ್ಟ್ಯೂಮ್ಸ್ ಮತ್ತು ಜ್ಯುವೆಲರೀಸ್ಗೆ ಜಾಸ್ತಿ ಖರ್ಚು ಮಾಡಿದ್ದಾರೆ. ಯಾಕಂದರೆ ನೀವು ಹೇಳ್ತಾ ಇರ್ತೀರಾ 2 ತಿಂಗಳಿಂದ ನಾನು ಪರ್ಚೇಸ್ ಮಾಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು. ಸೊ ಹೀಗಾಗಿ ನಿಮ್ಮ ಕಾಸ್ಟ್ಯೂಮ್ಸ್ ಎಲ್ಲ ನೋಡಿದಾಗಲೂ ನಿಜ ಮಂಗಳವ್ರೆ, ಹೌದು. ನನಗೇನು ನೋಡಿ, ಈಗ ಶೋಗೆ ಕೇಳ್ಕೊಂಡು ಬಂದರು. ನನಗೆ ಯಾವ ದುಡ್ಡು ಗಿಡ್ಡು ಮ್ಯಾಟ್ರ್ ಅಲ್ಲ. ಯಾಕಂದರೆ ಅದನ್ನು ನಾನು ಇದಾಗ ಹೇಳ್ತಾ ಇಲ್ಲ. ನನ್ನ ಕಾಸ್ಟ್ಯೂಮು, PR, ಮೇಕಪ್ಪು ಅದಕ್ಕೇ ಒಂದು 4 ಲಕ್ಷ ಹತ್ತತ್ರ ಖರ್ಚಾಗಿದೆ. ಸೊ ನನಗೆ ಗೊತ್ತು ಬಿಗ್ ಬಾಸ್ ರೀಚ್ ಏನು ಅಂತ. ಇನ್ವೆಸ್ಟ್ ಮಾಡಿದ್ರು ಪರವಾಗಿಲ್ಲ, ಅದನ್ನು ಕೋಟ್ಯಾಂತರ ಜನ ನೋಡ್ತಾರೆ ಅಂತ ಹೇಳಿಬಿಟ್ಟು ಹೌದು, ಇಷ್ಟೆಲ್ಲ ನಾನು ಇನ್ವೆಸ್ಟ್ ಮಾಡಿದ್ದೀನಿ. ಒಳ್ಳೊಳ್ಳೆ ಕಾಸ್ಟ್ಯೂಮ್ಸ್, ಅದಕ್ಕೆ ನೀವೇ ಒಂದು ಕಾಂಪ್ಲಿಮೆಂಟ್ ಕೊಟ್ಟರೆ ನಂಗೆ ಎಷ್ಟು ಖುಷಿ ಆಯಿತು. ನಾವು ಅದೇ ಪ್ಲ್ಯಾನ್ ಮಾಡಿದ್ವಿ. ಬಿಗ್ ಬಾಸ್ ಅಂದರೆ ಎಷ್ಟು ಕೋಟ್ಯಾಂತರ ಜನ ನೋಡ್ತಾರೆ, ಲುಕ್ಸ್ ಮೇಲಂತೂ ಕಾಂಪ್ರಮೈಸ್ ಆಗೋದೇ ಬೇಡ ಅಂತ. ಸೊ ಎಲ್ಲರೂ ಹೇಳ್ತಿದ್ದಾರೆ, ಅಯ್ಯೋ ನೀವು ನೆಕ್ಸ್ಟ್ ಡೇ ಏನು ಡ್ರೆಸ್ ಹಾಕ್ತೀರಾ ಅಂತ ಕಾಯ್ತಾ ಇದ್ವಿ, ನಿಮ್ಮ ನಂಬರ್ ಕೊಡಿ, ಕಾಂಟ್ಯಾಕ್ಟ್ ನಂಬರ್ ಕೊಡಿ, ನೋಡಿದ್ರೆ ಖುಷಿ ಆಗೋದು ಅಂತ ಎಲ್ಲ ಹೇಳ್ತಾ ಇದ್ದಾರಲ್ಲ. ಸೊ ಅಷ್ಟು ರೀಚ್ ಆಗಿದೆಯಲ್ಲ, ನನಗೆ ಅದೇ ಖುಷಿ ಇದೆ. ನಾನು ಎಲ್ಲ ಡಿಸೈನರ್ಸ್ಗೆ, ನನ್ನ ಫ್ರೆಂಡ್ ನವ್ಯನ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಪ್ರತಿ ವಾರ ಅವಳು ಡ್ರೆಸ್ ಕಳಿಸಿದಾಗ ಖುಷಿ ಆಗೋದು. ಇಡೀ ಬೆಂಗಳೂರು ಸುತ್ತಾ ಇದ್ಲು ಅವಳು, ಇದೇ ಥರ ಕಳ್ಸೋಣ. ಎಲ್ಲ ಡಿಸೈನರ್ಸ್ ಅವಳಿಗೆ ಕಾಲ್ ಮಾಡಿದ್ರು, ಇಲ್ಲ ನಾವು ತುಂಬ ಯೂನಿಕಾಗಿ ಪ್ಲ್ಯಾನ್ ಮಾಡ್ತಾಯಿದ್ವಿ, ಬೇಡ ಅಂತಂದರೆ ಕೆಲವರೆಲ್ಲ ಕೊಲ್ಯಾಬ್ ಕೊಡ್ತಿದ್ರಲ್ವ, ಅದನ್ನೆಲ್ಲ ಅವಳು ಹ್ಯಾಂಡಲ್ ಮಾಡಿದ್ದಾಳೆ. ಸೊ ನಾನು ಅಷ್ಟು ಚೆನ್ನಾಗಿ ಕಾಣಿಸ್ಕೊಂಡಿದ್ದೀನಿ ಅಂತಂದರೆ ಅದಕ್ಕೆ ಅವಳೇ ಕಾರಣ. ಆ್ಯಂಡ್ ಖುಷಿ ಇದೆ. ಅದೊಂದು ಟಾಕ್ ಆದಾಗ ನಾವೇನೋ ಅಂದ್ಕೊಂಡು ಹೋಗಿರ್ತೀವಿ, ಅದು ಒಂದು 4 ಲಕ್ಷ ಆಗಿದೆ ಎಲ್ಲ. ಅಂದರೆ PR ಎಲ್ಲ ಸೇರಿ ಕಾಸ್ಟ್ಯೂಮ್ ಕೆಲವು ಅಂದರೆ ವೀಕೆಂಡ್ ಎಲ್ಲ ಕೊಲ್ಯಾಬ್ ಬರ್ತಿತ್ತು, ಬಟ್ ವೀಕ್ ಡೇಸ್ದು ಎಲ್ಲ ಅಷ್ಟು ಆಗೋಗಿದೆ. ಸ್ಲಿಪ್ಪರು, ಮೇಕಪ್ಪು ಎಲ್ಲ ಸೇರಿ ಅಷ್ಟು ಆಗೋಗಿದೆ. ಸೊ ಹಾಗಾಗಿ ನಾನು ಏನೇ ಕಾಡಿಬೇಡಿ ಬಂದ್ರೂ ಯಾವುದೇ ದುಡ್ಡಿಗಲ್ಲ, ಗೊತ್ತು ಒಂದು ಶೋ ರೀಚ್ ಎಷ್ಟಿರುತ್ತೆ ಅಂತ. ಸೊ ಅದಕ್ಕೋಸ್ಕರ ಜಾನ್ವಿ ಅವರು ಅವರ ಸಂಭಾವನೆಗಿಂತ ಜಾಸ್ತಿ ಅವರ ಕಾಸ್ಟ್ಯೂಮ್ಸ್ ಮತ್ತು ಜ್ಯುವೆಲರೀಸ್ಗೆ ಜಾಸ್ತಿ ಖರ್ಚು ಮಾಡಿದ್ದಾರೆ. ಯಾಕಂದರೆ ನೀವು ಹೇಳ್ತಾ ಇರ್ತೀರಾ 2 ತಿಂಗಳಿಂದ ನಾನು ಪರ್ಚೇಸ್ ಮಾಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು. ಸೊ ಹೀಗಾಗಿ ನಿಮ್ಮ ಕಾಸ್ಟ್ಯೂಮ್ಸ್ ಎಲ್ಲ ನೋಡಿದಾಗಲೂ ನಿಜ ಮಂಗಳವ್ರೆ, ಹೌದು. ನನಗೇನು ನೋಡಿ, ಈಗ ಶೋಗೆ ಕೇಳ್ಕೊಂಡು ಬಂದರು. ನನಗೆ ಯಾವ ದುಡ್ಡು ಗಿಡ್ಡು ಮ್ಯಾಟ್ರ್ ಅಲ್ಲ. ಯಾಕಂದರೆ ಅದನ್ನು ನಾನು ಇದಾಗ ಹೇಳ್ತಾ ಇಲ್ಲ. ನನ್ನ ಕಾಸ್ಟ್ಯೂಮು, PR, ಮೇಕಪ್ಪು ಅದಕ್ಕೇ ಒಂದು 4 ಲಕ್ಷ ಹತ್ತತ್ರ ಖರ್ಚಾಗಿದೆ. ಸೊ ನನಗೆ ಗೊತ್ತು ಬಿಗ್ ಬಾಸ್ ರೀಚ್ ಏನು ಅಂತ. ಇನ್ವೆಸ್ಟ್ ಮಾಡಿದ್ರು ಪರವಾಗಿಲ್ಲ, ಅದನ್ನು ಕೋಟ್ಯಾಂತರ ಜನ ನೋಡ್ತಾರೆ ಅಂತ ಹೇಳಿಬಿಟ್ಟು ಹೌದು, ಇಷ್ಟೆಲ್ಲ ನಾನು ಇನ್ವೆಸ್ಟ್ ಮಾಡಿದ್ದೀನಿ. ಒಳ್ಳೊಳ್ಳೆ ಕಾಸ್ಟ್ಯೂಮ್ಸ್, ಅದಕ್ಕೆ ನೀವೇ ಒಂದು ಕಾಂಪ್ಲಿಮೆಂಟ್ ಕೊಟ್ಟರೆ ನಂಗೆ ಎಷ್ಟು ಖುಷಿ ಆಯಿತು. ನಾವು ಅದೇ ಪ್ಲ್ಯಾನ್ ಮಾಡಿದ್ವಿ. ಬಿಗ್ ಬಾಸ್ ಅಂದರೆ ಎಷ್ಟು ಕೋಟ್ಯಾಂತರ ಜನ ನೋಡ್ತಾರೆ, ಲುಕ್ಸ್ ಮೇಲಂತೂ ಕಾಂಪ್ರಮೈಸ್ ಆಗೋದೇ ಬೇಡ ಅಂತ. ಸೊ ಎಲ್ಲರೂ ಹೇಳ್ತಿದ್ದಾರೆ, ಅಯ್ಯೋ ನೀವು ನೆಕ್ಸ್ಟ್ ಡೇ ಏನು ಡ್ರೆಸ್ ಹಾಕ್ತೀರಾ ಅಂತ ಕಾಯ್ತಾ ಇದ್ವಿ, ನಿಮ್ಮ ನಂಬರ್ ಕೊಡಿ, ಕಾಂಟ್ಯಾಕ್ಟ್ ನಂಬರ್ ಕೊಡಿ, ನೋಡಿದ್ರೆ ಖುಷಿ ಆಗೋದು ಅಂತ ಎಲ್ಲ ಹೇಳ್ತಾ ಇದ್ದಾರಲ್ಲ. ಸೊ ಅಷ್ಟು ರೀಚ್ ಆಗಿದೆಯಲ್ಲ, ನನಗೆ ಅದೇ ಖುಷಿ ಇದೆ. ನಾನು ಎಲ್ಲ ಡಿಸೈನರ್ಸ್ಗೆ, ನನ್ನ ಫ್ರೆಂಡ್ ನವ್ಯನ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಪ್ರತಿ ವಾರ ಅವಳು ಡ್ರೆಸ್ ಕಳಿಸಿದಾಗ ಖುಷಿ ಆಗೋದು. ಇಡೀ ಬೆಂಗಳೂರು ಸುತ್ತಾ ಇದ್ಲು ಅವಳು, ಇದೇ ಥರ ಕಳ್ಸೋಣ. ಎಲ್ಲ ಡಿಸೈನರ್ಸ್ ಅವಳಿಗೆ ಕಾಲ್ ಮಾಡಿದ್ರು, ಇಲ್ಲ ನಾವು ತುಂಬ ಯೂನಿಕಾಗಿ ಪ್ಲ್ಯಾನ್ ಮಾಡ್ತಾಯಿದ್ವಿ, ಬೇಡ ಅಂತಂದರೆ ಕೆಲವರೆಲ್ಲ ಕೊಲ್ಯಾಬ್ ಕೊಡ್ತಿದ್ರಲ್ವ, ಅದನ್ನೆಲ್ಲ ಅವಳು ಹ್ಯಾಂಡಲ್ ಮಾಡಿದ್ದಾಳೆ. ಸೊ ನಾನು ಅಷ್ಟು ಚೆನ್ನಾಗಿ ಕಾಣಿಸ್ಕೊಂಡಿದ್ದೀನಿ ಅಂತಂದರೆ ಅದಕ್ಕೆ ಅವಳೇ ಕಾರಣ. ಆ್ಯಂಡ್ ಖುಷಿ ಇದೆ. ಅದೊಂದು ಟಾಕ್ ಆದಾಗ ನಾವೇನೋ ಅಂದ್ಕೊಂಡು ಹೋಗಿರ್ತೀವಿ, ಅದು ಒಂದು 4 ಲಕ್ಷ ಆಗಿದೆ ಎಲ್ಲ. ಅಂದರೆ PR ಎಲ್ಲ ಸೇರಿ ಕಾಸ್ಟ್ಯೂಮ್ ಕೆಲವು ಅಂದರೆ ವೀಕೆಂಡ್ ಎಲ್ಲ ಕೊಲ್ಯಾಬ್ ಬರ್ತಿತ್ತು, ಬಟ್ ವೀಕ್ ಡೇಸ್ದು ಎಲ್ಲ ಅಷ್ಟು ಆಗೋಗಿದೆ. ಸ್ಲಿಪ್ಪರು, ಮೇಕಪ್ಪು ಎಲ್ಲ ಸೇರಿ ಅಷ್ಟು ಆಗೋಗಿದೆ. ಸೊ ಹಾಗಾಗಿ ನಾನು ಏನೇ ಕಾಡಿಬೇಡಿ ಬಂದ್ರೂ ಯಾವುದೇ ದುಡ್ಡಿಗಲ್ಲ, ಗೊತ್ತು ಒಂದು ಶೋ ರೀಚ್ ಎಷ್ಟಿರುತ್ತೆ ಅಂತ. ಸೊ ಅದಕ್ಕೋಸ್ಕರ